Good evening everyone. After a long time I am Arupashri presenting here classes. Please watch our videos and subscribe our channel and press the bell icon to get the upcoming videos. Okay, good evening. We start our classes. Today I am going to tell about the question tag. Okay, ಎಲ್ಲ ನನ್ನ ಮುದ್ದು ಪ್ರಿಯ ವೀಕ್ಷಕರೇ, ಇವಾಗ ನಾವು ಇವತ್ತು ಏನು ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಕ್ವಶನ್ ಟ್ಯಾಗ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತ. ಕ್ವಶನ್ ಟ್ಯಾಗ್ ಅಂತಂದ್ರೆ ಏನು ಅಂತಂದರೆ ಅತ್ಯಂತ ಸಣ್ಣದಾದಂತಹ ಪ್ರಶ್ನೆ. ಕ್ವಶನ್ ಅಂತಂದರೆ ಇಂಟ್ರೋಗೇಟಿವ್ ಕ್ವಶನ್ಸ್ ಅಂತ ಅನ್ನೋದು ನಿಮಗೆ ಗೊತ್ತದ, ಪ್ರಶ್ನೆ ಮಾಡಬೇಕಂತ. ಬಟ್ ಆ ಪ್ರಶ್ನೆಗಳನ್ನು ನಾವು ಏನು ಮಾಡೋದು, ಚಿಕ್ಕದಾಗಿ ಕೇಳ್ಕೊಳ್ಳೋದಕ್ಕೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ನಾಟ್ ಯೂಸ್ಡ್ ಇನ್ ಅ ಸ್ಕ್ರಿಪ್ಟ್ ಅಂತಂದರೆ ಇದನ್ನು ನಾವು ಬರೆಯೋಕ್ಕೆ ಯೂಸ್ ಮಾಡಲ್ಲ. ಕ್ವಶನ್ ಟ್ಯಾಗನ್ನು ಬರೀಲಿಕ್ಕೆ ಯೂಸ್ ಮಾಡಲ್ಲ. ಏನು ಮಾಡ್ತೀವಿ ಅಂತಂದರೆ ಮಾತಿನಲ್ಲಿ ಇನ್ಫಾರ್ಮಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಇನ್ಫಾರ್ಮಲ್ ಆಗಿ ಯೂಸ್ ಮಾಡೋದು ಅಂತಂದರೆ ಫಾರ್ ಎಕ್ಸಾಂಪಲ್ he is a good student ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ he is a good student. ಸೊ ಇಟ್ ಈಸ್ ಅ ಸೆಂಟೆನ್ಸ್. ಇದು ಸೆಂಟೆನ್ಸ್ಗೆ ನಾವು ಕ್ವಶನ್ ಟ್ಯಾಗ್ ಹೆಂಗೆ ಮಾಡಬೇಕು, isn't he, ಇಟ್ ಈಸ್ ಕಾಲ್ಡ್ ಅ ಕ್ವಶನ್ ಟ್ಯಾಗ್. ಅಂದರೆ ಇದನ್ನು ನಾವು ಬರೆಯೋದಕ್ಕೆ ಯೂಸ್ ಮಾಡಲ್ಲ, ಬರೀ ಮಾತಿನೊಳಗೆ ನಾವು ಆ ಒಪ್ಪಿಗೆ ಐತೇನಾ. ಫಾರ್ ವೈ ವಿ ಯೂಸ್ ದ ಕ್ವಶನ್ ಟ್ಯಾಗ್, ಯಾಕೆ ಇದನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಮಾತನಾಡುವಾಗ ಅವ್ರ ಅಟೆನ್ಷನ್ ನಮ್ಮ ಕಡೆ ಇರಲಿ, ನಮ್ಮ ಮಾತಿನ ವರಸೆ ಕಡೆ ಅವ್ರದ್ದು ಅಟೆನ್ಷನ್ ಗಮನ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ, ಕ್ವಶನ್ ಟ್ಯಾಗನ್ನು ಬಳಸ್ತೀವಿ. ಹಾಗಾದ್ರೆ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹೌ ಟು ಯೂಸ್, ವಾಟ್ಸ್ ದ ರೂಲ್ಸ್ ಆಫ್ ದ ಯೂಸಿಂಗ್ ಕ್ವಶನ್ ಟ್ಯಾಗ್ ಅಂತಂದರೆ ಕ್ವಶನ್ ಟ್ಯಾಗನ್ನು ಹೇಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಕ್ವಶನ್ ಟ್ಯಾಗ್ ಹ್ಯಾಸ್ ಅ 2 ಪಾರ್ಟ್, ಅಂದರೆ ಇದು 2 ಪಾರ್ಟನ್ನು ಹೊಂದಿರ್ತೈತಿ. ಫಸ್ಟ್ ಒನ್ ಏನು, ಸ್ಟೇಟ್ಮೆಂಟ್. ಇದಕ್ಕೇನಂತ ಕರಿತೀವಿ, ಇದೈತಲ್ಲ ಇದು ಸ್ಟೇಟ್ಮೆಂಟ್, ಇದು ಕ್ವಶನ್ ಟ್ಯಾಗ್ ವರ್ಡ್. ಇಟ್ ಹ್ಯಾಸ್ ಅ 2 ಪಾರ್ಟ್ಸ್. ಆಮೇಲೆ ಕ್ವಶನ್ ಟ್ಯಾಗ್ ಆಫ್ಟರ್ ದ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟು ಪುಟ್ ದ ಕಾಮಾ. ಅಂದರೆ ಏನು, ಸ್ಟೇಟ್ಮೆಂಟ್ ಆದ ತಕ್ಷಣ ಒಂದು ಕಾಮನ್ನು ಹಾಕಿ ನಾವು ಏನು ಬರಿಬೇಕು, ಕ್ವಶನ್ ಟ್ಯಾಗ್ ವರ್ಡನ್ನು ಬರಿಬೇಕು, ಕ್ವಶನ್ ಟ್ಯಾಗನ್ನು ಬರಿಬೇಕು. ಇನ್ ಕ್ವಶನ್ ಟ್ಯಾಗ್ ಆಲ್ವೇಸ್ ಯೂಸ್ ಇನ್ ಸ್ಮಾಲ್ ಲೆಟರ್ಸ್. ಅಂದರೆ ಪ್ರತಿ ಸರ್ತಿ ನಾವು ಕ್ವಶನ್ ಟ್ಯಾಗನ್ನು ಬರಿಬೇಕಾದ್ರೆ ಯಾವ ಲೆಟರ್ಸ್ ಬರಿಬೇಕು, ಸ್ಮಾಲ್ ಲೆಟರ್ಸಲ್ಲಿನ ಕ್ವಶನ್ ಟ್ಯಾಗನ್ನು ಬರಿಬೇಕು. ಆಮೇಲೆ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕಾದ್ರೆ ಇಫ್ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ಇನ್ ಅಫರ್ಮೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಅಂತಂದರೆ ಧನಾತ್ಮಕವಾದಂಥ ವಾಕ್ಯ ಇತ್ತಂತಂದ್ರೆ ವಿ ಹ್ಯಾವ್ ಟು ಯೂಸ್ ಇನ್ ನೆಗೆಟಿವ್ ಫಾರ್ಮ್, ಅಂತಂದರೆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬರೀಬೇಕು. ಇಫ್ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್, ಶಿ ಈಸ್ ಅ ಬ್ಯೂಟಿಫುಲ್, ಶಿ ಈಸ್ ನಾಟ್ ಅ ಬ್ಯೂಟಿಫುಲ್ ಗರ್ಲ್. ಸೊ ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್. ಈ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಕ್ವಶನ್ ಟ್ಯಾಗ್ ಯಾವ್ದು ಮಾಡಬೇಕು, ಈಸ್, ಶಿ, ಅಫರ್ಮೇಟಿವ್ ಕ್ವಶನ್ ಟ್ಯಾಗನ್ನು ಬರಿಬೇಕು. ಇಫ್ ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಹೆಲ್ಪಿಂಗ್ ವರ್ಬ್ ಬಗ್ಗೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ವಿವರವಾಗಿ ಹೇಳಿದ್ದೀನಿ. ಈಗ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದೊಳಗೆ ನಾವು ಯಾವ ಕ್ವಶನ್ ಟ್ಯಾಗ್ ವರ್ಡನ್ನು ಯೂಸ್ ಮಾಡ್ಬೋದು ಅಂತಂದ್ರೆ ಹಿ ಈಟ್ಸ್ ಮೋರ್. ಈಗ ಇಲ್ಲಿ ಏನಿಲ್ಲ, ಯಾವುದೇ ರೀತಿ ವರ್ಡ್ ಇಲ್ಲ, ಯಾವುದು ವರ್ಡ್ ಇಲ್ಲ, ಹೆಲ್ಪಿಂಗ್ ವರ್ಬ್ ಅಥವಾ ಎಕ್ಸುಲರಿ ವರ್ಬ್ ಇಲ್ಲ. ಎಕ್ಸುಲರಿ ವರ್ಬ್ ಇಲ್ದಾಗ ನಾವು ಯಾವ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇಲ್ಲಿ ಎಸ್ ಅಂತ ಪ್ರತ್ಯಯ ಗೊತ್ತಾಗ್ತಿದೆ ಅಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರಬೇಕಾದ್ರೆ ನಾವಿಲ್ಲಿ ಡಸ್. ಆಮೇಲೆ ಇದು ಅಫರ್ಮೇಟಿವ್ ಐತಿ. ಅಫರ್ಮೇಟಿವ್ ಇದ್ದಾಗ ಏನು ಬರಬೇಕು, ನೆಗೆಟಿವ್. ಡಸಂಟ್ ಹಿ, ಗೊತ್ತಾಯ್ತಲ್ಲ, ಡಸ್, ಡೂ, ಡೋಸ್. ಅದು ಪ್ರೆಸೆಂಟ್ ಇತ್ತಂದ್ರೆ
ಡೂ ಡಸ್. ಫಾಸ್ಟ್ ಇತ್ತಂತಂದರೆ ಡಿಡ್ ಅನ್ನೋದನ್ನು ಯೂಸ್ ಮಾಡಬೇಕು. ಇದು ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕಾದ್ರೆ ಬಳಸ್ತಕ್ಕಂತಹ, ನಾವು ಕ್ವಶನ್ ಟ್ಯಾಗ್ ಬರಿಬೇಕಾದ್ರೆ ನೆನಪಿಟ್ಕೊಳ್ತಕ್ಕಂತಹ ಒಂದು ನಿಯಮಗಳು. ಇಲ್ಲೇ ಭಾಳ ಮಕ್ಕಳು ಏನು ಮಾಡ್ತಾವೆ ಅಂತಂದರೆ ತಪ್ಪು ಮಾಡ್ತಾವೆ. ಕ್ವಶನ್ ಟ್ಯಾಗ್ ಬರಿಬೇಕಾರೆ ಇದು ನೆಗೆಟಿವ್ ಐತೋ ಅಫರ್ಮೇಟಿವ್ ಐತೋ ಅಂತ ಹೇಳಂದು ನೋಡೋದೇ ಇಲ್ಲ. ಹಾಂ ಓಕೆ ಇಲ್ಲಿ ಹೀ ಐತೆ ಅಲ್ಲಿ ಹೀ ಬಂದದ ಅಂತ ಹೇಳಿ ಬರೆದು ಬಿಡ್ತಾರೆ. ಸೊ ನೆನಪಿಟ್ಕೋಬೇಕು, ಅಫರ್ಮೇಟಿವ್ ಇತ್ತಂದ್ರೆ ನೆಗೆಟಿವ್ ಫಾರ್ಮ್ ಬರಿಬೇಕು, ನೆಗೆಟಿವ್ ಇತ್ತಂದ್ರೆ ಅಫರ್ಮೇಟಿವ್ ಫಾರ್ಮ್ ಬರಿಬೇಕು. ಆಮೇಲೆ ಯಾವುದೇ ರೀತಿ ಎಕ್ಸುಲರಿ ವರ್ಬ್ ಇಲ್ಲ ಅಂತಂದರೆ ಅಲ್ಲಿ ಡೂ ಮತ್ತು ಡಸನ್ನು ಬಳಸಬೇಕು. ಇದು ಕ್ವಶನ್ ಟ್ಯಾಗನ್ನು ಬರಿತಕ್ಕಂತಹ ಒಂದು ನಿಯಮಗಳು. ಸೊ ವಿ ಹ್ಯಾವ್ ಟು ಸಿ ದ ಸಮ್ ಎಕ್ಸಾಂಪಲ್ಸ್ ಹೌ ಟು ರೈಟ್ ಕ್ವಶನ್ ಟ್ಯಾಗ್ ಇಫ್ ದೇರ್ ಈಸ್ ನೋ. ಫಾರ್ ಎಕ್ಸಾಂಪಲ್ ಸಿ ಹಿಯರ್. ಕ್ವಶನ್ ಟ್ಯಾಗ್ ಬರೀಬೇಕಾದ್ರೆ ನಾವು ಹೆಂಗೆ ಮಾತಿನೊಳಗೆ ನಮ್ಮ ಅಟೆನ್ಷನನ್ನು ಯೂಸ್ ಮಾಡ್ಬೇಕಂತ ಹೇಳಿದ್ನಲ್ಲ. ಓ he is coming very fastly and I have told him a story, he didn't believe me. Yeah, did he didn't believe. ಹೌದು ಅವನಿನ್ನು ನಂಬಲಿಲ್ಲ. ಬಿಫೋರ್ ಅದ್ರ ಬಗ್ಗೆ ನಮಗೆ ಗೊತ್ತಿರ್ತೈತಿ, ಅದನ್ನು ಹೇಳಿರ್ತೀವಿ. ಆದರೂ ನಾವು ಈ ಕನ್ನಡದಾಗ ಹೇಳ್ಬೇಕಾದ್ರೆ ಹೇಳ್ತಿರ್ತೀವಲ್ಲ, ಮಾತಾಡ್ತಾ ಏನಂತಂದ್ರೆ ನಾ ಹಂಗೆಲ್ಲ ಹೇಳಿದ್ನಲ್ಲ ಮನ್ಯಾಗ ಯಾರೂ ನಂಬಲಿಲ್ಲ. ಹೌದು ನಂಬಲಿಲ್ಲ ಮಾಡ್ತೀವಲ್ಲ ಅಷ್ಟೇ. ಶಾರ್ಟ್ ಫಾರ್ಮ್ ಆದಂತಹ ಕ್ವಶನ್. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಅ ಸ್ಟೂಡೆಂಟ್. ಸೊ ಇಟ್ ಈಸ್ ಅ ಅಫರ್ಮೇಟಿವ್ ಸೆಂಟೆನ್ಸ್. ವಾಟ್ ಕ್ವಶನ್ ಟ್ಯಾಗ್ ವಿಲ್ ಬಿಕಮ್ ಅಂದರೆ ಇಲ್ಲೇ ಕೆಲವೊಂದಿಷ್ಟು ಬಹಳಷ್ಟು ಮಿಸ್ಟೇಕ್ಸ್ ಆಗೋದಂದರೆ ಈ ಒಂದು ಇದರಲ್ಲಿನ ಯಾವಾಗ ಐ ಆಮ್ ಅ ಸ್ಟೂಡೆಂಟ್ ಅಂತ ಐತಲ್ಲ, ಇದರ ನೆಗೆಟಿವ್ ಫಾರ್ಮ್ ಅಫರ್ಮೇಟಿವ್ ಇದ್ದಿದ್ದು ನೆಗೆಟಿವ್ ಫಾರ್ಮ್ ಬರಿಬೇಕಾದ್ರೆ ನಾವು ಏನು ಮಾಡ್ತೀವಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದದಲ್ಲ, ಏನು ಬಂದದ ಆ್ಯಮ್ ಬಂದದ ಅಂತ ತಿಳ್ಕೊತೀವಿ. ಬಟ್ ಡೈರೆಕ್ಟಾಗಿ ಆನ್ಸರ್ ಏನು ಬರಿತೀವಿ, ಆ್ಯಮ್ ಆ್ಯಂಡ್ ಐ. ಇಟ್ಸ್ ರಾಂಗ್. ಆ್ಯಮ್ ಆ್ಯಂಡ್ ಐ ಬರಲ್ಲ. ಕ್ವಶನ್ ಟ್ಯಾಗ್ ಏನು ಬರಿಬೇಕು, ಆರಂಟ್ ಐ. ಏನು ಬರಿಬೇಕು, ಆರಂಟ್ ಐ. ಸೊ ಇದರಲ್ಲಿನ ಭಾಳ ಮಿಸ್ಟೇಕ್ ಆಗ್ತದೆ. ಯಾವಾಗದ ಅಫರ್ಮೇಟಿವ್ ಇತ್ತು ಯಾವಾಗಲೂ ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಟೀಚರ್, ಐ ಆಮ್ ನಾಟ್ ಗೋಯಿಂಗ್ ದೇರ್. ಐ ಆಮ್ ಇದ್ದ ನೆಗೆಟಿವ್ ಇತ್ತಂದ್ರೆ ಐ ಆಮ್ ನಾಟ್ ರೈಟಿಂಗ್ ನೋಟ್ಸ್ ಅಂತಿತ್ತು. ಇವಾಗ ಇದೇನೈತಿ, ನೆಗೆಟಿವ್ ಐತಿ. ನೆಗೆಟಿವ್ ಇದ್ದಾಗ ಅಫರ್ಮೇಟಿವ್ ಕ್ವಶನ್ ಟ್ಯಾಗ್ ಬರ್ತದೆ, ನೆನಪಿಟ್ಕೊಳ್ರಿ. ಅವಾಗೇನು ಬರೀಬೇಕು, ಆ್ಯಮ್ ಆ್ಯಂಡ್ ಐ. ಬಟ್ ಇದು ಅಫರ್ಮೇಟಿವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಇದ್ದಾಗ ಏನು ಬರೀಬೇಕು, ಡೆಫಿನೆಟ್ಲಿ ಯಾವ್ದು ಬರೀಬೇಕು, ಆರಂಟ್ ಐ ಅಂತ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಆ್ಯಂಡ್ ಒನ್ ಮೋರ್, we were watching movie. So we were watching movie. So what question tag will come, were, weren't, we. ಯಾಕಂತಂದ್ರೆ ಇಲ್ಲಿ ವಿ ಅದ, ಇಲ್ಲಿ ವೇರ್ ಅನ್ನೋ ಒಂದು ಎಕ್ಸುಲರಿ ವರ್ಬ್ ಅದ, ಇದು ಅಫರ್ಮೇಟಿವ್ ಸೆಂಟೆನ್ಸ್ ಅದ. ಸೊ ಏನು ಬರುತ್ತೆ ಕ್ವಶನ್ ಟ್ಯಾಗ, ವೇರಂಟ್ ವಿ ಅಂತ. ನೆಕ್ಸ್ಟ್, ರವಿ ವಾಸ್ ಡ್ರೀಮಿಂಗ್. ಇಲ್ಲಿ ನೋಡ್ರಿ, ರವಿ ವಾಸ್ ಡ್ರೀಮಿಂಗ್. ಸೊ ವಾಸ್ ಅನ್ನೋದು ಎಕ್ಸುಲರಿ ವರ್ಬ್ ಆಯಿತು. ಇಲ್ಲಿ ರವಿ ಅನ್ನೋದು ಏನಂತ ಗೊತ್ತಾಯ್ತು ನಮ್ಗೆ, ಹೆಸರದ ಬಾಯ್ ಅಂತ ಗೊತ್ತಾಯ್ತು. ಬಟ್ ಕ್ವಶನ್ ಟ್ಯಾಗ್ ಬರೆಯುವಾಗ ಇಲ್ಲಿ ಹೆಸರು ಬರಿಬೇಕು ಏನು ಪರ್ಸನ್ಸ್ ಇದನ್ನು ಬರಿಬೇಕು ಅಂದ್ರೆ ಪ್ರೊನೌನ್ಸ್ ಬರುತ್ತಲ್ಲ ಅದನ್ನು ಬರಿಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಎಷ್ಟೋ ಮಂದಿ. ಸೊ ಈ ಪರ್ಸನ್ ಏನೈತಿ, ಶಿ ಮಸ್ಕ್ಯುಲೈನ್ ಜೆಂಡರ್ ಐತಾ ಅಥವಾ ಫೆಮಿನೈನ್ ಜೆಂಡರ್ ಐತಾ ಅಥವಾ ಕಾಮನ್ ಜೆಂಡರ್ ಐತಾ ನೋಡ್ಕೊಂಡು ಏನು ಬರಿಬೇಕು, ಇಲ್ಲಿ ಕ್ವಶನ್ ಟ್ಯಾಗ್ ಒಳಗೆ ಏನು ಬರಬೇಕು, ಪ್ರೊನೌನ್ಸ್ ಬರಿಬೇಕು. ಫಾರ್ ಎಕ್ಸಾಂಪಲ್ ರವಿ ಐತಿ, ಇಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಅದ, ವಾಸ್ ಅದಲ್ಲ. ಅದು ಯಾವ ಸ್ಟೇಟ್ಮೆಂಟ್ ಇದು, ಅಫರ್ಮೇಟಿವ್. ಸೊ ವಾಸಂಟ್. ಆಮೇಲೆ ರವಿ ಯಾವ ಪ್ರೊನೌನ್ದಾಗ ಬರ್ತಾನೆ, ಯಾವ ಜೆಂಡರು, ಮಸ್ಕ್ಯುಲೈನ್ ಜೆಂಡರ್. ಸೊ ಮಸ್ಕ್ಯುಲೈನ್ ಜೆಂಡರ್ ಅಂತಂದರೆ ಏನು ಬರ್ಬೇಕು ಪ್ರೊನೌನ್, ಇಲ್ಲಿ ಹಿ. ವಾಸಂಟ್ ಹಿ, ಕ್ವಶನ್ ಟ್ಯಾಗ್ ನೋಡ್ರಿ ಹೆಂಗೆ ಕೇಳಬೇಕು, ವಾಸಂಟ್ ಹಿ ಅಂತ. ಸೊ ರವಿ ವಾಸ್ ಡ್ರೀಮಿಂಗ್, ವಾಸಂಟ್ ಹಿ. ಅವ್ರಿಗೂ ಗೊತ್ತಿರುತ್ತೆ, ಮಾತು ಕೇಳಿಸ್ಕೊಳ್ಳೋರ್ಗು, ನಮಗೂ ಗೊತ್ತಿರುತ್ತೆ. ಬಟ್ ನಾವು ಹೇಳುವಾಗ ಅಟೆನ್ಷನ್ ಸೆಳೆಯುವಾಗ ನಾವೇನು ಮಾಡಬೇಕು, ವಾಸಂಟ್ ಹಿ. ದೇ ಏಟ್
ಆಲ್ ಫ್ರೂಟ್ಸ್. ಏನು ಮಾಡಿದರು, ಅವರೆಲ್ಲ ಫ್ರೂಟ್ಸನ್ನು ತಿಂದು ಹಾಕಿದರು. ಸೊ ಇಲ್ಲೇನದ 8 ಅಂತದ. ಎಕ್ಸುಲರಿ ವರ್ಬ್ಸ್ ಯಾವುವು ಇಲ್ಲ. ಸೊ ಯಾವ ರೀತಿ ಕ್ವಶನ್ ಟ್ಯಾಗನ್ನು ಬರಿಬೇಕು? ಸೊ ಎಕ್ಸುಲರಿ ವರ್ಬ್ಸ್ ಇಲ್ದಾಗ ಏನು ಬರಿಬೇಕು, ಯಾವ ವರ್ಡ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ ನಾನು. ಡೂ, ಡಸ್ ಮತ್ತು ಡಿಡ್. ಸೊ ಇಲ್ಲಿ ಡೂ, ಡಸ್, ಡಿಡ್ ಯಾವ್ದು ಬರುತ್ತೆ? 8. ಇದು ಫೀಟು ಫಾರ್ಮ್. ಯಾವ ಥರದ್ದು ಫೀಟು ಫಾರ್ಮ? ಈಟ್, ಏಟ್, ಈಟನ್. ಸೊ ಫಿ1, ಫಿ2, ಫಿ3. ಸೊ ಇಲ್ಲಿ ಫಿ2 ಐತಂದರೆ ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ವಾ? ಪಾಸ್ಟ್ ಟೆನ್ಸ್ ಇದ್ದಾಗ ಏನು ಬರಬೇಕು ಇಲ್ಲಿ? ಡಿಡ್. ಸೊ ಇದು ಯಾವ ಸ್ಟೇಟ್ಮೆಂಟ್? ಅಫರ್ಮೇಟಿವ್ ಸ್ಟೇಟ್ಮೆಂಟ್ಸ್. ಅಫರ್ಮೇಟಿವ್ ಸ್ಟೇಟ್ಮೆಂಟ್ಸ್ ಅಂತಂದರೆ ನೆಗೆಟಿವ್ ಆಗುತ್ತಾ? ಡಿಡಂಟ್. ಇದೇ ಐತಿ ಆ್ಯಸ್ ಇಟ್ ಈಸ್ ಪ್ರೊನೌನ್ ದೇ. ಡಿಡಂಟ್ ದೇ. ಡು ಯು ಅಂಡರ್ಸ್ಟ್ಯಾಂಡ್? ಸೊ ನಾವು ಇಲ್ಲಿಗೆ ಏನು ಮಾಡೋಣ, ಕ್ವಶನ್ ಟ್ಯಾಗ್ ಬಗ್ಗೆ ನೀವು ಇಲ್ಲಿ ತನಕ ತಿಳ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.